ಇದೇನಪ್ಪ, ಯಜಮಾನ್ರು ಫೋನ್ ಹೊತ್ತಿತ್ತಲ್ಲ, ವಾಪಸ್ಸು ಕಾಲ್ ಮಾಡ್ತಾ ಇಲ್ಲ. ಅಲ್ಲಿ ರಾತ್ರಿ ಏನಾಗಿರ್ಬೋದು? ನಮಗೂ ಗೊತ್ತಾಗ್ತಿಲ್ಲ ಕಣ ಮಗನೆ, ಇನ್ನೊಂದ್ಸಲಿ ಕಾಲ್ ಮಾಡಿ ನೋಡು. ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಎಲ್ಲ ಕಡೆ ವೀರುದೇ ಸುದ್ದಿ. ರಾತ್ರಿ ಅಲ್ಲಿ ಏನಾಯ್ತು? ವೀರು ವಿಜಯಾಂಬಿಕನ ಆಚೆ ಹಾಕದ್ನಾ? ನಿಮ್ಗೇನಾದ್ರೂ ಫೋನ್ ಮಾಡಿದ್ನಾ? ಇಲ್ಲ ಪೃಥ್ವಿ, ಅಲ್ಲೇನಾಯ್ತು ಅನ್ನೋ ವಿಷಯ ನಮಗೂ ಗೊತ್ತಿಲ್ಲ. ಯಜಮಾನ್ರೆ ಕಾಲ್ ಮಾಡ್ತಾ ಇದೀವಿ, ಆದ್ರೆ ಕನೆಕ್ಟ್ ಆಗ್ತಿಲ್ಲ. ಸುಬ್ಬು, ಅಪ್ಪಂಗಾಗಿರೋ ಅನ್ಯಾಯದ ಬಗ್ಗೆ ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರಿ. ಹೇಳಿ ಈಗ, ಅಪ್ಪ ಎಲ್ಲಿದ್ದಾರೆ? ಅಪ್ಪಂಗೆ ಯಾರು ಅನ್ಯಾಯ ಮಾಡಿರೋದು? ಸುಬ್ರಹ್ಮಣ್ಯ ಮಾತಾಡೋ. ಶ್ರಾವಣಿ ಅಮ್ಮ ರಾತ್ರಿಯಿಂದ ಕಾಯ್ತಿದ್ದಾರೆ. ಯಜಮಾನ್ರ ಮಾತಾಡ್ದ್ಯಾ? ಏನ್ ಹೇಳಿದ್ರು? ಮಾಡ್ತಾ ಇದ್ದೀನಮ್ಮ, ಯಜಮಾನ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವರು ನನಗೆ ಫೋನ್ ಮಾಡಿಲ್ಲ. ಇಷ್ಟೊತ್ತಿಗೆ ಅವರೇ ಮಾಡಿ ಏನೇನಾಯ್ತು ಅಂತ ಹೇಳಬೇಕಾಗಿತ್ತು. ಅವ್ರು ಯಾಕೆ ಫೋನ್ ಮಾಡ್ತಿಲ್ವೋ ಗೊತ್ತೇ ಆಗ್ತಲ್ಲ ನನಗೆ. ನೋಡಪ್ಪ, ಫೋನ್ ಎತ್ತಲ್ಲ. ಸಾವಿತ್ರಿ ಫೋನ್ ಮಾಡ್ತೀಯ? ಸರಿ ಸರಿ, ಕಾಲ್ ಪಿಕ್ ಮಾಡು. ಹೇಳು ಸಾವಿತ್ರಿ. ಸ್ಪೀಕರ್ ಆನ್ ಮಾಡು. ಸುಬ್ಬಣ್ಣ ರಾತ್ರಿ ನಿಗಳಿಂದ ಹೋದ್ಮೇಲೆ ಹೋಗ್ ಮನೆಯಿಂದ ಆಚೆ. ಹಾಗಾಗ್ಬೇಕು ಅಂದ್ರೆ ನೀವ್ಯಾರು ನನ್ನ ಕಣ್ಣು ಮುಂದೆ ಇರಬಾರ್ದು. ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು, ನಿನ್ನ ಅಳಿಯ. ಇದು ನನ್ನ ಮನೆ. ಈ ಆಸ್ತಿನೆಲ್ಲ ನಾನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಈ ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಓಹೋ, ಈ ಹಾಲ್ ಮಾರೋಳು ಸಾಮಾನ್ಯದವಳು ಅಲ್ಲ. ಸುಲಭವಾಗಿ ಇವಳು ಸೋಲು ಒಪ್ಕೊಳ್ಳಿಲ್ಲ. ಏನೋ ಒಂದು ತಾರ ತಿಗಡಿ ಮಾಡಿ ಎಲ್ಲರನ್ನೂ ಮನೆಯಿಂದ ಆಚೆ ಹಾಕಿ ತಾನೇ ರಾಣಿ ಆಗ್ಬಿಟ್ಲಲ್ಲ. ಇಲ್ಲ ಸುಬ್ಬು, ಅಪ್ಪಂಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ಆ ವಿಜಯಾಂಬಿಕನ ಸುಮ್ಮನೆ ಬಿಡಬಾರ್ದು. ಬಾ, ನಾವೀಗ್ಲೇ ಹೋಗೋಣ. ಆ ವಿಜಯಾಂಬಿಕನ ಕೊಂದಾದ್ರೂ ಸರಿ, ಅಪ್ಪಂಗಾಗಿರೋ ಅನ್ಯಾಯಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋಣ. ಬಾ ಸುಬ್ಬು. ಅಯ್ಯೋ ಶ್ರಾವಣಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ.